ಫಸ್ಟು ಬೇಳೆನ ವಾಶ್ ಮಾಡ್ಕೊಬಿಟ್ಟು ನೀರು ಹಾಕಿ 1 ಕಪ್ಪು ದಾಲಿದ್ದರೆ ಅದಕ್ಕೆ 3 ಕಪ್ಸು ನೀರು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ಬೇಯಿಸ್ಕೋಬೇಕು. ಇವಾಗ ಇದನ್ನು ಫಸ್ಟು ವಾಶ್ ಮಾಡ್ಕೊಳ್ಳೋಣ. ಇದರಲ್ಲಿ 2 ಕಪ್ ಇದೆ, ಸೊ ನಾನು 6 ಕಪ್ ನೀರು ಹಾಕ್ತೀನಿ. ಫಸ್ಟ್ ವಿ ಹ್ಯಾವ್ ಟು ವಾಶ್ ದ ದಾಲ್, ದೆನ್ add 3 times the water for 1:3. Then add little bit of oil, then turmeric, and allow it to cook by covering half or in a pressure cooker, whichever is convenient for you, you can do. ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ ಹುಳಿ. ಅದಕ್ಕೆ ನಾನು ನಮ್ಮನೆಯಲ್ಲೇ ಬೆಳೆದಿರೋದು 2 ಬದನೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಬೇಳೆ, ಆಲೂಗಡ್ಡೆ, ಬೆಲ್ಲ, ಇಂಗು, ಜೀರಿಗೆ, ಸಾಂಬಾರು ಪುಡಿ, ಸಾಸಿವೆ, ಕರಿಬೇವು, ಕೊತ್ತಂಬರಿ ತೊಗೊತೀನಿ. ಆಮೇಲೆ ಹುಣಸೆಹಣ್ಣು, ಸ್ವಲ್ಪ ತೆಂಗಿನಕಾಯಿ, ಇದಿಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಡಿಫ್ರಾಸ್ಟ್ ಆಗಬೇಕಿತ್ತು, ಫ್ರೋಝನ್ನು. ಸೊ ಇಷ್ಟು ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ತೊಗೋಬೇಕು ಒಗ್ಗರಣೆಗೆ, ಅದಷ್ಟು. ಮತ್ತು ಇದಕ್ಕೂ ಬೇಯಿಸೋಕ್ಕೆ ಎಣ್ಣೆ ತೊಗೊತೀನಿ. ಟುಡೇ ಐ ಆಮ್ ಮೇಕಿಂಗ್ ಎಗ್ ಪ್ಲಾಂಟ್ ಕರಿ with potato in that. For that I have taken 2 cups of dal. This is tur dal. I'll be washing, and first I'll boil this one, then we'll add all that. This is home grown, these two. For that I'll be adding little bit of potatoes, quarter onion, tamarind soaked in water, jaggery, asafoetida, cumin seeds, sambar powder. This is mustard seeds, curry leaves, grated coconut. I'll be taking maybe just small piece. Now we kept it for defrost. Then I'll be taking some cilantro and salt and oil. ಇನ್ನು ಎಣ್ಣೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಆದಷ್ಟು ತೊಗೋಬೇಕು. ಫಸ್ಟ್ ಇವಾಗ ಬೇಳೆನ ವಾಶ್ ಮಾಡಿಕೊಂಡು ಬೇಯಕ್ಕೆ ಹಾಕೋಣ. ಫಸ್ಟ್ ವಿಲ್ ವಾಶ್ ದಿಸ್ ಒನ್ ಆ್ಯಂಡ್ ಅಲೋವ್ ಇಟ್ ಟು ಕುಕ್. ಈ ಥರ ಬಾಯ್ಲ್ ಆಗಿರಬೇಕು. ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಕುಕ್ಡ್, ಬಿಕಾಸ್ ಇಟ್ ವಿಲ್ ಕುಕ್ ಲಿಟಲ್ ಬಿಟ್ ಮೋರ್ ವೆನ್ ವಿ ಆ್ಯಡ್ ದ ವೆಜಿಟೇಬಲ್ಸ್. ಇಷ್ಟು ಕುಕ್ ಆಗಿದ್ರೆ ಸಾಕು. ಇದು ಮಿಕ್ಕಿದ್ದು ಕುಕ್ ಆಗೋದು ವೆಜಿಟೇಬಲಲ್ಲಿ ಕುಕ್ ಆಗುತ್ತೆ. ಇದು 80-90% ಆಗಿದೆ. ಇಷ್ಟು ಕೋಕೋನಟ್ ಸಾಕು, ಇಷ್ಟು ಈರುಳ್ಳಿ ಸಾಕು. ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ.
ಟ್ಯಾಮ್ರಿನ್ ಜ್ಯೂಸು, ಇದು ಕಟ್ ಮಾಡೋಣ. ಇದೆಲ್ಲ ವಾಶ್ ಆಗಿದೆ. ದಿಸ್ ಇಸ್ ಆಲ್ರೆಡಿ ವಾಶ್ಡ್. ಐ ವಿಲ್ ಬಿ ಕಟ್ಟಿಂಗ್ ದಿಸ್ ಒನ್ ರೈಟ್ ನೌ. ಆಲ್ ದ ವೆಜಿಟಬಲ್ಸ್. ಪೊಟ್ಯಾಟೋಸ್ ಎಲ್ಲ ಕಟ್ ಮಾಡಿದ್ದಾಯಿತು, ಆಲೂಗಡ್ಡೆನೆಲ್ಲ ಕಟ್ ಮಾಡಿದ್ದಾಯಿತು. ನಾವು ಇದನ್ನು ಕಟ್ ಮಾಡೋಣ. ಬದನೆಕಾಯಿ, ಎಗ್ ಪ್ಲ್ಯಾಂಟ್ ಅಂತಾರೆ ಇಲ್ಲಿ, ಬ್ರಿಂಜಾಲು, ಬೇಡ, ತುಂಬ ಚೆನ್ನಾಗಿದೆ, ಮನೆಯಲ್ಲೇ ಬೆಳೆದಿರೋದು, ಹೋಮ್ ಗ್ರೋ. ಎಳೆದಿದ್ದರೆ ಹಾಕ್ಬೋದು, ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ. ನೋಡಬೇಕು, ಮುಳ್ಳೆಲ್ಲ ಇರುತ್ತೆ ಒಂದೊಂದ್ಸತಿ, ಮುಳ್ಳೆಲ್ಲ ತೆಗಿಬೇಕು. ಹುಳ ಎಲ್ಲ ಚೆನ್ನಾಗಿದೆ. ಈಗ ಇದಿಷ್ಟು ಬಾಯ್ಲ್ ಮಾಡೋಕ್ಕಾಗೋಣ. ಇದು ಟ್ರ್ಯಾಶು. ಸಾಲ್ಟ್, ಹಿಂಗು ಮತ್ತು ಜೀರಿಗೆ, ಹಸಿಪುಟ್ಟ ಆ್ಯಂಡ್ ಕುಮಿನ್ ಸೀಡ್ಸ್, ಕರಿ ಲೀವ್ಸ್, ಸ್ವಲ್ಪ ಎಕ್ಸ್ಟ್ರಾ hot chili powder, a little bit extra hot chili powder. We'll allow this one to cook right now. ಜಾಗ್ರಿ ಬೆಲ್ಲ ಹಾಕ್ತಾ ಇದ್ದೀನಿ. ಕೋಕೋನಟ್ ಆನಿಯನ್ನು,
ಸಾಂಬಾರ್ ಪೌಡ್ರು, ಈಗ ರಿಮೈನಿಂಗ್ ಕರಿ ಲೀವ್ಸ, ಇದೆ ಪೊಟ್ಯಾಟೊ ಕುಕ್ ಆಗಿದೆ, ಬದನೆಕಾಯಿ ಕುಕ್ ಆಗಿದೆ ಚೆಕ್ ಮಾಡಬೇಕು. ಚೆಕ್ ಇಟ್ ಫಾರ್ ದ ವೆಜಿಟೇಬಲ್ ಟು ಬಿ ಕುಕ್ಡ್. ದಿಸ್ ಇಸ್ ಕುಕ್. When this is cooked, now I'll be adding cilantro. And some tempering, ಒಂದು ಸ್ವಲ್ಪ ಒಗ್ಗರಣೆ. ಆಮೇಲೆ ಆಫ್ ಮಾಡ್ಬೋದು. ಸಾಲ್ಟ್ ಚೆಕ್ ಮಾಡಿ. ಕರೆಕ್ಟಾಗಿದೆ, ಚೂರು ಬೇಕು. ಟೆಂಪ್ರಿಂಗು ಒಗ್ಗರಣೆ 1-2 ಸ್ಪೂನ್ ಹಾಕಿದ್ರೆ ಸಾಕು. ಹಾಗಾಗಿದೆ, ಚೆನ್ನಾಗಿ ಕುದೀತಾ ಇದೆ. ಇದರಿಂದ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೆಸ್ ದ ಬೆಲ್ ಐಕಾನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಇಟ್ ವಿತ್ ಅದರ್ಸ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ರೈಸ್ ಜೊತೆಲಿ ತಿನ್ಬೋದು, ಇಡ್ಲಿ ಜೊತೆಲಿ ತಿನ್ಬೋದು, ಮುದ್ದೆ ಜೊತೆಲಿ ತಿನ್ಬೋದು. ಯು ಕ್ಯಾನ್ ಈಟ್ ದಿಸ್ ಒನ್ ವಿತ್ ರೈಸ್, ಇಡ್ಲಿ ಆರ್ ಇವನ್ ದ ರೈಸ್ ರಾಗಿ ಬಾಲ್ಸ್. Thanks for watching. Okay, bye. Enjoy. Okay, bye. Don't forget to subscribe. Thanks for watching.